ನಮಸ್ಕಾರ. ನಾನು ಕೃಷ್ಣಮೂರ್ತಿ ಅಂತೇಳಿ ಶ್ರೀ ತಿರುಮಲ ದೇವಸ್ಥಾನ ಬನ್ನಹಳ್ಳಿ ಇಲ್ಲಿಯ ಅರ್ಚಕರಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈ ಒಂದು ದೇವಸ್ಥಾನ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೊಳಪಟ್ಟಿದೆ. ಬನ್ನಹಳ್ಳಿ ಗ್ರಾಮ ಅರಕೆರೆ ಹೋಬಳಿಯ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯ ಜಿಲ್ಲೆಯಲ್ಲಿದೆ. ಮಂಡ್ಯದಿಂದ 12 ಕಿಲೋಮೀಟರ್ಗಳು. ಶ್ರೀರಂಗಪಟ್ಟಣ ತಾಲೂಕು ಕೇಂದ್ರದಿಂದ ಸುಮಾರು 28 ಕಿಲೋಮೀಟರ್ ಆಗ್ತದೆ. ಈ ಒಂದು ದೇವಸ್ಥಾನ ಸುಮಾರು 800 ವರ್ಷ ತುಂಬ ಹಳೆಯ ದೇವಸ್ಥಾನವಾಗಿದೆ. ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ದಿನವಹಿ ಪೂಜೆ ಇರುತ್ತದೆ. ಶ್ರೀ ವೆಂಕಟರಮಣ, ಇಲ್ಲಿಯ ಮೂಲ ದೇವರು ವೆಂಕಟರಮಣ, ಶ್ರೀ ಬುನಿಳಾ ಸಮೇತ ಶ್ರೀನಿವಾಸ ಸ್ವಾಮಿ. ಈ ಒಂದು ದೇವಸ್ಥಾನದ ಎದುರುಭಾಗದಲ್ಲಿ ಗರುಡಗಂಬದ ತಳಭಾಗದಲ್ಲಿ ಉದ್ಭವ ಆಂಜನೇಯ ಇದ್ದಾರೆ. ಅದೇ ಥರ ಮುಂದೆ ಹೋದರೆ ಸ್ವಲ್ಪ ದೂರ ಅರಳಿಕಟ್ಟೆ ಹತ್ರ ಬೃಂದಾವನ ಇದೆ, ಶ್ರೀಕೃಷ್ಣ ಬೃಂದಾವನ ಇದೆ. ಈ ಒಂದು ದೇವಸ್ಥಾನದಲ್ಲಿ ಪಾಂಚರಾತ್ರಾಗಮ ರೀತಿಯ ಎಲ್ಲ ವಿಷ್ಣು ದೇವಸ್ಥಾನದಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ದಿನ ವಿಶೇಷವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತ ಎಲ್ಲ ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದಲೂ ಕೂಡ ಇಲ್ಲಿಗೆ ಜನ ಬರೋರಿದ್ದಾರೆ. ಈಗ ತಾನೇ ಎಲ್ಲವನ್ನು ಮುಗಿಸಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಬುನಿಳಾ ಸಮೇತ ಶ್ರೀನಿವಾಸ ಸ್ವಾಮಿಯವರನ್ನು ವೈಕುಂಠ ದ್ವಾರದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈಗ ಭಕ್ತರಿಂದ ದರ್ಶನ ಮತ್ತು ಅವರಿಗೆ ಆಶೀರ್ವಾದ, ತೀರ್ಥ ಪ್ರಸಾದ ಎಲ್ಲವೂ ನಡೆಯುತ್ತದೆ. ಕೊರೋನಾ ಇರೋದರಿಂದ ಮಾಸ್ಕ್ ಹಾಕಿ ಅಂತ ನಾವು ಕಡ್ಡಾಯ ಮಾಡ್ತಾಯಿದ್ದೀವಿ. ಹೂವೆ ಕೊಟ್ಮೇಲೆ ಈಗ ದೇವ್ರಿಗೆ ಹುಟ್ಟುವಂಗಿಲ್ಲ. ನಿಂತ್ಕೊಂಡು ಮ್ಯಾನೇಜ್ ಮಾಡ್ಬೇಕಲ್ಲಿ. ನನಗೂ ಕೊಟ್ಟು ಸುಮ್ಮನೆ ಅಲ್ಲೆಲ್ಲ ಓಟ್ ಮನೆ ಕೊಟ್ಟು ಹೋಗ್ತೀರ. ಆಮೇಲೆ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡಿ. ಎಲ್ಲರೂ ಹೊರಗಡೆ ಜನ ಬರ್ತಾರೆ. ನೋಡ್ದಾ
ಮಾಸ್ಕ್ ತಂದಿಲ್ಲ ಅಂದ್ರೆ ತಗೊಂಡು ಹಾಕೊಂಬನ್ನಿ. ಮಾಸ್ಕ್ ಎಲ್ಲ ರಕ್ಷಣೆ ಕೊಡ್ರಿ, ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಎಲ್ಲ ಕಡೆ ವಿಚಾರಬೇಡಿ. ವಿಚಾರಗಳು ತುಂಬಿಟ್ಟು ಖಾಲಿ ಇಷ್ಟ ಶ್ರೀ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ಬನ್ನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ತಿರುಮಲ ದೇವಸ್ಥಾನ ಶ್ರೀ ವೆಂಕಟೇಶ್ವರ 800 ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮದ ನಿಮಿತ್ತ ಇವತ್ತು ನಾನು ಈ ದೇವಸ್ಥಾನದ ಮುಂದೆ ಮಾತನಾಡ್ತಿದ್ದೇನೆ. ಈ ಬನ್ನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಭಾಳ ಪ್ರಸಿದ್ಧವಾದದ್ದು. 800 ವರ್ಷದ ಇತಿಹಾಸ ಇರತಕ್ಕಂಥದ್ದು ಮತ್ತು ಭಕ್ತರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಅಕ್ಕಪಕ್ಕದ ಗ್ರಾಮಗಳ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಾ ಬಂದಿರತಕ್ಕಂಥ ದೇವಾಲಯವಾಗಿದ್ದು, ಈ ಒಂದು ಸ್ವಾಮಿಗೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಬನ್ನಹಳ್ಳಿ ಗ್ರಾಮದಲ್ಲಿ ಶ್ರೀ ತಿರುಮಲ ದೇವರು ಸ್ಥಾಪನೆಯಾಗಿದೆ. ಇಲ್ಲಿ ಸುಮಾರು ಒಂದು 10 ರಿಂದ 15 ವರ್ಷಗಳಿಂದ ವೈಕುಂಠ ಏಕಾದಶಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಪ್ರಥಮ ವರ್ಷ ಶುರು ಮಾಡಿದಾಗ ನಮ್ಮೂರು ಜನಗಳು ಮಾತ್ರ ಸೇರಿಕೊಂಡು ವೈಕುಂಠ ಏಕಾದಶಿ ಚಿಕ್ಕವಾಗಿ ಮಾಡಿದ್ವಿ ನಾವು. ತದನಂತರ ವರ್ಷ ಸ್ವಲ್ಪ ದೊಡ್ಡ ಮಟ್ಟದಾಗ ಮಾಡ್ಕೊಂಡು ಇವತ್ತು ಒಂದು 500 ಜನದಿಂದ ನಿರೀಕ್ಷೆ ಕಮ್ಮಿ ಆದರೂ ಒಂದು 10,000 ಜನಗಂಟನೂ ಬರುವಂಥ ನಿರೀಕ್ಷೆ ಇದೆ. ತುಂಬ ಉತ್ತಮವಾಗಿ ಈ ದೇವಸ್ಥಾನದ ಹಿನ್ನೆಲೆ ಏನಪ್ಪ ಅಂದರೆ ತಿರುಪತಿಗಿಂತಲೂ ಒಂದು ಬಹುಮುಖ್ಯವಾದ ಪ್ರಾಮುಖ್ಯತೆ ಹೊಂದಿದೆ. ಏನಕ್ಕಪ್ಪ ಅಂತಂದರೆ
ಈ ಎದುರುಗಡೆ ತಿರುಮಲ ದೇವರಿದೆ. ಅದರ ಮುಂಭಾಗ ನೀವು ನೋಡ್ಬೋದು ಇಲ್ಲಿ ಉದ್ಭವ ಮೂರ್ತಿ ಆಂಜನೇಯ ಸ್ವಾಮಿ ಒಂದು ಪ್ರತಿಷ್ಠಾಪನೆ ಇದೆ. ಇಲ್ಲಿ ಉದ್ಭವ ತಾನೆಯಾಗಿ ಉದ್ಭವ ಆಗಿರೋದು. ಅದಕ್ಕಿಂತ ಇಲ್ಲಿ ತಿರುಪತಿಗಿಂತಲೂ ಒಂಥರ ವಿಶಿಷ್ಟವಾಗಿ ಒಂದು ಜನಗಳು ಹೆಚ್ಚಿನ ನಂಬಿಕೆ ಇಟ್ಕೊಂಡು ಇಲ್ಲಿ ಬರ್ತಾರೆ. ಅವರ ಕಷ್ಟ ಕಾಪಾಡಣೆಗಳೆಲ್ಲನೂ ಕಾಪಾಡ್ತಾರೆ. ಇಲ್ಲಿ ಎಲ್ಲೂ ನಾವು ನೋಡಿರಲಿಲ್ಲ ಆಂಜನೇಯ ಉದ್ಭವ ಆಗಿರೋ ಮೂರ್ತಿ ಇಲ್ಲಿ ನಮ್ಮ ಹತ್ರ ಉದ್ಭವ ಆಗಿದ್ದಾನೆ. ನಮ್ಮ ಅಜ್ಜಿಯವರು ಇರ್ತಾರೆ ಚಿಕ್ಕದ್ರಿಂದನೂ ಸ್ವಲ್ಪ ಚಿಕ್ಕ ಈ ಸೈಜ್ ಇದ್ದಂತೆ ಇವಾಗ ಬಹು ದೊಡ್ಡ ಆಕಾರವಾಗಿ ಬೆಳೆದಿದೆ. ಎಲ್ಲರೂ ಒಂದ್ಸಲ ಬಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಬನ್ನಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ಶ್ರೀ ತಿರುಮಲ ದೇವರು ಜೊತೆಗೆ ಉದ್ಭವ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿದ್ರೆ ನಿಮ್ಮ ಕಷ್ಟ ಕಾಪಾಡಣೆಗಳು ಎಲ್ಲ ಪರಿಹಾರ ಆಗುತ್ತೆ ಅಂತ ಅನೇಕ ವರ್ಷಗಳಿಂದ ನಂಬ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮೂರಲ್ಲೂ ತುಂಬ ಎಲ್ಲ ಏನು ಒಂದು ಅವ್ರ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಈ ದೇವಸ್ಥಾನದಲ್ಲಿ ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನ ತಿಳಿಸ್ಕೊಂಡು ಅವ್ರಿಗೇನೋ ಒಂದು ಅರಕೆ ಕಟ್ಕೊಂಡು ಹೋದರೆ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ಹೇಗೆ ನಾವು ಈ ಸ್ವಾಮಿ ಪಾರ್ಥ ಕೃಪೆಗೆ ನಾವು ಹೇಗೆ ಸೇವೆ ಸಲ್ಲಿಸ್ತೀವಿ ಅದೇ ರೀತಿ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಖಾಲಿಯಾಗಿ ಹೋಗ್ತದೆ. ಇದೇ ರೀತಿ ನಡ್ಕೊಂಡು ಬಂದಿದೆ. ಪ್ರತಿ ವರ್ಷವೂ ವೈಕುಂಠ ಏಕಾದಶಿ ಮಾಡ್ತಾಯಿದ್ದೀವಿ. ಇದೇ ರೀತಿ ಮಾಡಿದ್ದೀವಿ. ಈಗ ನೀವು ನೋಡ್ಬೋದು ಭಕ್ತಾದಿಗಳೆಲ್ಲ ಈಗ ಸಮಯ ಬರೀ 7 ಗಂಟೆ ಆಗಿದೆ. ಆಲೇ ಸರಿಸುಮಾರು 1000 ಜನ ಬರ್ತಾ ಇದ್ದಾರೆ. ಸಂಜೆ 5 ಗಂಟೆ ತನಕನೂ ಬರುವ ನಿರೀಕ್ಷೆ ಇದೆ. ಅದೇ ರೀತಿ ಏನೇನು ಬೇಕು ಅವ್ರಿಗೆ ಸಕಲ ಸವಲತ್ತುಗಳನ್ನು ಒದಗಿಸಿದ್ದೀವಿ. ಮಂಡ್ಯ PLIದಿಂದ ವೆಹಿಕಲ್ ವ್ಯವಸ್ಥೆ ಕೂಡ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ತಿರುಮಲ ದೇವಸ್ಥಾನಕ್ಕೆ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಶ್ರೀ ತಿರುಮಲ ದೇವಸ್ಥಾನ ಬನ್ನಳ್ಳಿ ಇದು ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸವುಳ್ಳ ದೇವಸ್ಥಾನ. ಇಲ್ಲಿ 2006ನೇ ಇಸ್ವಿಯಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಈಗ ಪ್ರತಿ ವರ್ಷವೂ ಕೂಡ ವೈಕುಂಠ ಏಕಾದಶಿನ ಭಾಳ ವಿಜೃಂಭಣೆಯಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಈಗ ಒಂದು 2 ವರ್ಷದಿಂದ ಕೋವಿಡ್ರಿಂದ 2 ವರ್ಷ ವೈಕುಂಠ ಏಕಾದಶಿನ ಸ್ಟಾಪ್ ಮಾಡಿ ಮತ್ತೆ ಈ ವರ್ಷ ವೈಕುಂಠ ಏಕಾದಶಿನ ಪ್ರಾರಂಭ ಮಾಡಿದ್ದೀವಿ. ಈಗ ಸಾಗರೋಪಾದಿಯಲ್ಲಿ ಜನಗಳು ಬಂದು ಸಹಕರಿಸ್ತಾರೆ. ಪ್ರತಿಯೊಬ್ಬರು ಇಲ್ಲಿ ಕಾಣಿಕೆ ರೂಪದಲ್ಲಿ ಇಲ್ಲಿ ಹಣ ಎಲ್ಲ ಸಂದಾಯ ಮಾಡ್ತಾರೆ. ಅದನ್ನು ಮುಂದಿನ ವರ್ಷಕ್ಕೆ ನಾವು ದೇವಸ್ಥಾನ ಅಭಿವೃದ್ಧಿ ಕಾರ್ಯಕ್ಕೆ ಭಾಗವಹಿಸಿ ಕೊಡ್ತೀವಿ. ಅದರಿಂದ ಇಲ್ಲಿ ಬರುವಂಥ ಭಕ್ತಾದಿಗಳು ಇವತ್ತು ಬೆಳಿಗ್ಗೆ 6:30-7 ಗಂಟೆಗೆ ಓಪನ್ ಆಗಿದೆ. ಸಂಜೆ 6:30-7:30 ಗಂಟೆನೂ ಜನ ಬರ್ತಾನೆ ಇರ್ತಾರೆ. ಈ ದೇವರು ಅವ್ರಿಗೆ ಸಕಾಲ ಐಶ್ವರ್ಯ ಕೊಟ್ಟು ಕಾಪಾಡೋದ್ರಿಂದ ಜನಗಳು ಅಷ್ಟೇ ನಂಬಿಕೆ ಇಟ್ಕೊಂಡು ದೇವ್ರಿಗೆ ಬರ್ತಾರೆ ಅಂತೇಳಿ ನಮ್ಮ ಮಾತನ್ನ ಮುಗಿಸ್ತೀವಿ. ಈ ದಿನ ನಮ್ಮ ಗ್ರಾಮದಲ್ಲಿ ಬನ್ನಳ್ಳಿ ಗ್ರಾಮದಲ್ಲಿ ಸದ್ಯವಹಿಸಿ ನಮ್ಮ ಊರಿನ ಜನಗಳು ಆದಷ್ಟು ಸಹಕರಿಸಿದ್ದಾರೆ. ಈ ವೈಕುಂಠವನ್ನು ನಡೆಸಬೇಕು ಅಂತೇಳಿ ನಮ್ಮ ದೊಳ್ಳಣ್ಣ ಹಿರೇಗೌಡರು ಈ ಕಾರ್ಯವನ್ನು ಪ್ರಯತ್ನಪಟ್ಟವರು. ಆದರೆ ಅಲ್ಲಿವರೆಗಿಂದ ಈ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ನಮ್ಮ ಗ್ರಾಮದಲ್ಲಿ ಮಾತ್ರ ದೇವ್ರ ವಿಚಾರದಲ್ಲಿ ಸದ್ಯವಹಿಸಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಪ್ರೀತಿಯಿಂದಲೇ ಮಾಡ್ತಾಯಿದ್ದಾರೆ. ನಮಗೆ ಅವ್ರ ಸಹಕಾರ ನಮಗಿದೆ. ಈ ಕಾರ್ಯವನ್ನು ನಡೆಸೋಕ್ಕೆ ನಾವು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದೀನಿ. ಇನ್ಮೇಲೆ ನಮಗೂ ವಯಸ್ಸಾಗಿದೆ. ಇನ್ನು ಮುಂದೆ ಮಾಡುವಂಥವ್ರಿಗೆ ಬಿಟ್ಟುಕೊಡ್ತೀವಿ ನಾವು. ಎಲ್ಲ ಭಗವಂತಿಚ್ಛೆ ಎಲ್ಲ ಒಳ್ಳೆ ಶುಭ ಕಾರ್ಯ ಒಳ್ಳೇದು ನಡೀತಾ ಇದೆ ನಮ್ಮ ಗ್ರಾಮದಲ್ಲಿ. ನಾವು ಮಾಜಿ ಚೇರ್ಮನ್ರು ಆವಾಗಲಿಂದ ಇರಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ವ್ಯವಹಾರ. ಎಷ್ಟು ಮಾಜಿ 60-65 ನಮ್ಮ ಅಣ್ಣವರು ನಾವು ಇಲ್ಲಿ ನೋಡಿ ನಮಗೆ ಸಪೋರ್ಟ್ ಆಗಿದ್ದಾರೆ ನಮ್ಮ ಅಣ್ಣವರು. ಆದರೆ ಕೂಡ ನಮ್ಮ ಜಾತಿಗೆ ಶೆಟ್ಟರಾಗಿದ್ರು ಕೂಡ ಅಣ್ಣ ತಮ್ಮಂದ್ರೆ ನಮ್ಮ ಗ್ರಾಮದಲ್ಲಿ ನನ್ನನ್ನು ಬಯಸಿದ್ದಾರೆ. ನಾವು ಈ ಪುಣ್ಯ ನನಗೆ ಬೇರೆಯವರು ಸಿಕ್ಕುದಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಸಿಕ್ಕಿದಂಗೆ ಪುಣ್ಯ ಇರೋರ್ಗೂ ಸಿಕ್ಕಲಿ. ಈ ದೇವ್ರ ಕಾರ್ಯ ಯಾರು ಮಾಡ್ತಾರೆ ಅವ್ರಿಗೆ ನಮಗೆ ಈ ಪುಣ್ಯ ನಾನು ಏನು ನನಗೆ ಪುಣ್ಯ ಕೊಟ್ಟಿದ್ದಾನೆ ಭಗವಂತ ಅವ್ರಿಗೂ ಕೂಡ ಆಯ್ಸಾಕೊಳ್ಳಿ.